ಎಲ್ರಿಗೂ ನಮಸ್ಕಾರ. 7ನೇ ವೇತನ ಆಯೋಗದ ಶಿಫಾರಸಿನಂತೆ ಸರ್ಕಾರಿ ನೌಕರರಿಗೆ ಅಂದರೆ ನಿವೃತ್ತಿ ಹೊಂದಿರತಕ್ಕಂಥ ಸರ್ಕಾರಿ ನೌಕರರಿಗೆ ಒಂದು ಪರಿಷ್ಕೃತ ವೇತನ ಶ್ರೇಣಿಗಳನ್ನು ಈಗ ಆಲ್ರೆಡಿ 1/7/22ರಿಂದ ಜಾರಿಗೊಳಿಸಲಾಗಿದೆ ಸ್ನೇಹಿತರೆ. ಇದರ ಒಂದು ಆರ್ಥಿಕ ಸೌಲಭ್ಯವನ್ನು 1/8/24ರಿಂದ ಅನ್ವಯವಾಗುವಂತೆ ಆದೇಶವನ್ನು ಹೊರಡಿಸಲಾಗಿದೆ ಸ್ನೇಹಿತರೆ. ಇದಕ್ಕೆ ಪೂರ್ವಭಾವಿಯಾಗಿ ಇದಕ್ಕೆ ಸಂಬಂಧಿಸಿದಂತೆ ಒಂದು ನಿವೃತ್ತ ನೌಕರರಿಗೆ ಸಂಬಂಧಪಟ್ಟಂತೆ ಇದೀಗ ಒಂದು ಅಪ್ಡೇಟ್ ಮಾಹಿತಿ ಲಭ್ಯವಾಗಿದೆ ಸ್ನೇಹಿತರೆ. ಅದು ನಮ್ಮ ಕರ್ನಾಟಕ ರಾಜ್ಯ ವಿಧಾನಸಭೆಯಲ್ಲಿ ಪ್ರಸ್ತುತ ಒಂದು ಚರ್ಚೆ ಆಗಿರ್ತಕ್ಕಂತಹ ಒಂದು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ನಾನು ಬಂದಿದ್ದೀನಿ ಸ್ನೇಹಿತರೆ. ಅದು ಏನಪ್ಪ ಒಂದು ಅಪ್ಡೇಟ್ ಆಗಿರ್ತಕ್ಕಂಥ ಮಾಹಿತಿ ಅನ್ನೋದನ್ನು ಮತ್ತು ಕೆಲವು ನಿವೃತ್ತ ನಮ್ಮ ನೌಕರರ ಬಂಧುಗಳಲ್ಲಿ ಕೆಲವೊಂದು ಗೊಂದಲಗಳಿದ್ವು. ಆ ಒಂದು ಗೊಂದಲಗಳಿಗೆ ಅನುಗುಣವಾಗಿ ಒಂದು ಸರ್ಕಾರದಿಂದ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಆದೇಶ ಬಂದಿದೆ ಸ್ನೇಹಿತರೆ. ಅದು ಏನಪ್ಪ ಅನ್ನೋದನ್ನು ಅದರ ಬಗ್ಗೆ ಚರ್ಚೆ ಮಾಡೋದಾದರೆ, ಇಲ್ಲಿ ದಿನಾಂಕ 1/7/2022ರಿಂದ 31/7/2024 ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂತಹ ನೌಕರರಿಗೆ 7ನೇ ವೇತನ ಆಯೋಗದ ಪರಿಷ್ಕೃತ ವೇತನ ಶ್ರೇಣಿಯ ಸೌಲಭ್ಯಗಳಾದ DCRG ಕಮ್ಯುಟೇಷನ್ ಹಾಗೂ ಗಳಿಕೆ ರಜೆ ನಗದೀಕರಣಗಳನ್ನು ನೀಡದೆ ಹಳೆಯ ವೇತನ ಶ್ರೇಣಿಯಲ್ಲಿ ನೀಡಲಾಗಿದೆ ಸ್ನೇಹಿತರೆ ಅಲ್ವಾ. ನಾವು ಈ ಒಂದು ವ್ಯತ್ಯಾಸದ ಮೊತ್ತವನ್ನು ನೀಡುವಂತೆ ನಮ್ಮ ನೌಕರರ ಬಂಧುಗಳು ಹಲವಾರು ಬಾರಿ ಅದರ ಬಗ್ಗೆ ಒಂದು ಮನವಿಗಳನ್ನು ಮತ್ತು ಹೋರಾಟಗಳನ್ನು ಮಾಡ್ತಾ ಬಂದಿರತಕ್ಕಂಥದ್ದು ಸ್ನೇಹಿತರೆ. ಆ ಒಂದು ವಿಷಯಕ್ಕೆ ಪೂರಕವಾಗಿ ಸರ್ಕಾರದಿಂದ ಏನು ಉತ್ತರ ಬಂದಿದೆ ಅಂತ ನಾವು ನೋಡೋದಾದರೆ, 7ನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಸರ್ಕಾರದ ರಾಜಸ್ವ ನೀತಿಯನ್ನು ಗಮನದಲ್ಲಿರಿಸಿಕೊಂಡು ಆಯೋಗದ ಶಿಫಾರಸಿನಂತೆ ರಾಜ್ಯ ಸರ್ಕಾರಿ ನೌಕರರ ಒಂದು ವೇತನ ಭತ್ಯೆ ಮತ್ತು ಪಿಂಚಣಿಗಳನ್ನು 1/7/2022ರಿಂದ ಈಗ ಆಲ್ರೆಡಿ ಜಾರಿಗೆ ಮಾಡಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಸ್ನೇಹಿತರೆ. ಈ ಮೇಲಿನ ನಿರ್ಧಾರದಿಂದ ಅಂದರೆ 7ನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ದಿನಾಂಕ 1/8/2024ರಿಂದ ಅನುಷ್ಠಾನಗೊಳಿಸಿರುವುದರಿಂದ ದಿನಾಂಕ 1/7/22ರಿಂದ 31/7/24 ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂತಹ ನೌಕರರ ಪ್ರಕರಣಗಳಲ್ಲಿ ನಿವೃತ್ತಿ ವೇತನ ಸಮಯದಲ್ಲಿ ನಿಯಮಾನುಸಾರವಾಗಿ ಲಭ್ಯವಿರತಕ್ಕಂತಹ DCRG ಪರಿವರ್ತಿತ ಪಿಂಚಣಿ ಗಳಿಕೆ ರಜೆ ನಗದೀಕರಣ ಸೌಲಭ್ಯಗಳನ್ನು ಅವರು ಪಡಿತಾ ಇರತಕ್ಕಂತಹ 2018ರ ಪರಿಷ್ಕೃತ ವೇತನ ಶ್ರೇಣಿ ಏನಿತ್ತು ಅದರ ಅನುಸಾರವಾಗಿ ಅವರು ಈ ಹಿಂದೆ ಪಡ್ಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಒಂದು ಸಂಬಂಧಿಸಿದಂತೆ ಈಗ ವೇತನ ಶ್ರೇಣಿ ಏನು ಜಾರಿಗೆ ಬಂತು 1/7/2022ರಿಂದ ಏನು ವೇತನ ಪೇ ಕಮಿಷನ್ ಜಾರಿ ಆಯ್ತಲ್ಲ, ರಚನೆ ಆಯ್ತಲ್ಲ, ಅಲ್ಲಿಂದ ಇತ್ಲಿಗೆ ಅಲ್ಲಿ 31/7/24 ಮಧ್ಯದಲ್ಲಿ ಏನು ನಿವೃತ್ತಿಯಾಗಿರ್ತಕ್ಕಂಥ ನೌಕರರಿದ್ದಾರೆ ಆ ನೌಕರರಿಗೆ ಈ ಒಂದು ಬೆನಿಫಿಟ್ಸ್ಗಳನ್ನು ಕೊಡಬೇಕು ಅನ್ನೋ ನಿಟ್ಟಲ್ಲಿ ಮನವಿಗಳು ಹೋರಾಟಗಳನ್ನು ನಡೆಸ್ತಾ ಇರ್ತಕ್ಕಂಥದ್ದು ನಮ್ಮ ನಿವೃತ್ತ ನೌಕರರ ಬಂಧುಗಳು. ಅದಕ್ಕೆ ಸಂಬಂಧಿಸಿದಂತೆ 1/7/22ರಿಂದ ದಿನಾಂಕ 31/7/24 ಅವಧಿಯಲ್ಲಿ ನಿವೃತ್ತರಾದ ನೌಕರರ ಪ್ರಕರಣಗಳಲ್ಲಿ ಅವರ ಪಿಂಚಣಿಯನ್ನು 2024ರ ಒಂದು ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಕಾಲ್ಪನಿಕವಾಗಿ ನಿಗದಿಪಡಿಸಲಾದ ಮೂಲ ವೇತನವನ್ನು ಆಧಾರವಾಗಿರಿಸಿಕೊಂಡು ಹೆಚ್ಚಿನ ಪಿಂಚಣಿಯನ್ನು ದಿನಾಂಕ 1/8/2024ರಿಂದ ಪಾವತಿಸಲು ನಿಯಮಗಳಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಸ್ನೇಹಿತರೆ. ಅಂದರೆ ಇವರು 1/8/24ರಿಂದ ಅಂದರೆ ಈ ಹಿಂದಿನ ಅವರ ಬೇಸಿಕ್ಗಳನ್ನು ಪುನರ್ ರಚನೆ ಮಾಡಿಕೊಂಡು ಅವುಗಳನ್ನು ರೆಡಿ ಮಾಡಿಕೊಂಡು ಅಂದರೆ ಈ ಹೊಸ ವೇತನ ಶ್ರೇಣಿಗೆ ಅನುಗುಣವಾಗಿ ಅವರ ಮೂಲ ವೇತನವನ್ನು ಪುನರ್ ಸಿದ್ಧಪಡಿಸಿಕೊಂಡು ಕಾಲ್ಪನಿಕವಾಗಿ ಸಿದ್ಧಪಡಿಸಿಕೊಂಡು 1/8/24ರಿಂದ ಈಗ ಆಲ್ರೆಡಿ ಅದನ್ನು ಕೊಡ್ತಾ ಇರ್ತಕ್ಕಂಥದ್ದು ಅಲ್ವಾ. ಇದಕ್ಕೆ ಸಂಬಂಧಿಸಿದಂತೆ 7ನೇ ವೇತನ ಆಯೋಗದಲ್ಲಿ 25 ತಿಂಗಳು ತಡವಾಗಿ ಸರ್ಕಾರ ಆರ್ಥಿಕ ಸೌಲಭ್ಯ ನಿಗದಿಪಡಿಸಿ 1/7/22ರಿಂದ 31/7/24 ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ಸರ್ಕಾರಿ ನೌಕರರನ್ನು ಆರ್ಥಿಕ ಸೌಲಭ್ಯದಿಂದ ವಂಚಿತರನ್ನಾಗಿ ಮಾಡಿರುವುದು ಸರಿಯೇ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದಕ್ಕೆ ಸರ್ಕಾರದ ಈ ಭಾಗವು ನೌಕರರಿಗೆ ಲಾಭದಾಯಕವಾಗಿರುತ್ತದೆ ಮತ್ತು ಈ ಅವಧಿಯಲ್ಲಿನ ನಿವೃತ್ತ ನೌಕರರ ಮತ್ತು ದಿನಾಂಕ 1/8/24 ನಂತರ ನಿವೃತ್ತರ ನೌಕರರ ಪಿಂಚಣಿ ನಿಗದಿಯಲ್ಲಿ ಯಾವುದೇ ಅಸಮಾನತೆ ಉಂಟಾಗಿಲ್ಲ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಏನಪ್ಪ ಅಂದರೆ ಮಧ್ಯದಲ್ಲಿ ಏನು 1/7/22ರಿಂದ 31/7/24 ಮಧ್ಯದಲ್ಲಿ ರಿಟೈರ್ಡ್ ಆಗಿರ್ತಕ್ಕಂಥವ್ರಿಗೆ ಒಂದು ಅನಾನುಕೂಲ ಆಗಿದೆ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದಾರೆ. ಇದು ದಿನಾಂಕ 1/7/22ರಿಂದ 31/7/24 ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ನೌಕರರ ಸಂಖ್ಯೆ ಎಷ್ಟು ಮತ್ತು ಅದರ ನೌಕರರಿಗೆ 7ನೇ ವೇತನ ಆಯೋಗದ ಪರಿಷ್ಕೃತ ವೇತನ ಶ್ರೇಣಿಯಂತೆ DCRG ಕಮ್ಯುಟೇಷನ್ ಗಳಿಕೆ ರಜೆ ನಗದೀಕರಣ ವ್ಯತ್ಯಾಸದ ಎಷ್ಟು ಮೊತ್ತ ಆಗ್ಬೋದು ಮತ್ತು ಸರ್ಕಾರಕ್ಕೆ ಎಷ್ಟು ಮೊತ್ತ ಬೇಕಾಗಬಹುದು ಎಂಬತಕ್ಕಂಥದ್ರ ವಿವರಣೆಯನ್ನು ನೀಡ್ತಕ್ಕಂಥದ್ದಕ್ಕೆ ಕೇಳಿದ್ದಕ್ಕೆ ಅವರು ಈ ಒಂದು ಅಂದರೆ 1/7/22ರಿಂದ 31/7/24 ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ನೌಕರರ ಸಂಖ್ಯೆಯನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಗೌರ್ಮೆಂಟ್ಗೆ. ಅಂದರೆ ಇಲ್ಲಿ 2022, 23, 23, 24, 24, 25ರಲ್ಲಿ ಯಾವ್ಯಾವ ಗ್ರೇಡ್ನಲ್ಲಿ ಅಂದರೆ A ಗ್ರೇಡ್ನವರು ಎಷ್ಟು, B ಗ್ರೇಡ್ನವರು ಎಷ್ಟು, C ಗ್ರೇಡ್ನವರು ಎಷ್ಟು ಮತ್ತು D ಗ್ರೇಡ್ ನೌಕರರು ಎಷ್ಟು ಜನ ರಿಟೈರ್ಡ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ. ಇಲ್ಲಿ 1/7/22ರಿಂದ 31/7/24 ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ನೌಕರಿಗೆ 7ನೇ ವೇತನ ಆಯೋಗದ ಪರಿಷ್ಕೃತ ವೇತನ ಶ್ರೇಣಿಯಂತೆ DCRG ಕಮ್ಯುಟೇಷನ್ ಗಳಿಕೆ ರಜೆ ನಗದೀಕರಣ ಸೌಲಭ್ಯಗಳನ್ನು ನೀಡಲು ಸರ್ಕಾರಕ್ಕೆ ತಗುಲುವ ವ್ಯತ್ಯಾಸದ ಮೊತ್ತ ಎಷ್ಟು ಅಂತ ನಾವು ಇದನ್ನು ಗೌರ್ಮೆಂಟ್ನವರು
ಈ ವಿಧಾನಸಭೆಗೆ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡೋದಾದರೆ ಇಲ್ಲಿ ಅಂದಾಜು ಮೊತ್ತ ಎಷ್ಟಾಗುತ್ತೆ ಅಂದರೆ DCRG 1993 ಕೋಟಿ ರೂಪಾಯಿ ಆಗುತ್ತೆ, ಗಳಿಕೆ ರಜೆ ನಗದೀಕರಣಕ್ಕೆ 669 ಕೋಟಿ, ಕಮ್ಯುನಿಕೇಷನ್ಗೆ 2370 ಕೋಟಿ, ಒಟ್ಟು 5033 ಕೋಟಿ ರೂಪಾಯಿಗಳ ಹೆಚ್ಚುವರಿಯಾಗಿ ಬೇಕಾಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ವಿಧಾನಸಭೆಗೆ ಸಲ್ಲಿಕೆ ಮಾಡಲಾಗಿದೆ. ಹಾಗಾಗಿ ಇದನ್ನು ಮುಂದಿನ ದಿನಮಾನಗಳಲ್ಲಿ ಇನ್ನು ಹೆಚ್ಚಿನ ಒಂದು ಹೋರಾಟ ಮತ್ತು ಹೆಚ್ಚಿನ ಮನವಿಗಳು ಸಲ್ಲಿಕೆ ಆದಂಥ ಸಂದರ್ಭದಲ್ಲಿ ಮತ್ತು ಸರ್ಕಾರದ ನಿರ್ಧಾರದ ಅವಲಂಬಿತದಲ್ಲಿ ಈ ಒಂದು ಮಾಹಿತಿ ನಿಮಗೆ ಖಂಡಿತವಾಗಲೂ ಸಿಗಬಹುದು ಅನ್ನೋ ಒಂದು ಆತ್ಮವಿಶ್ವಾಸದಿಂದ ಈ ಒಂದು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.